ಇದು ಮಾರ್ನಿಂಗ್ ನ್ಯೂಸ್ ಅಥವಾ ಬೆಳಗಿನ ಸುದ್ದಿ. ನಾನು ಶಶಿಧರ್ ಭಟ್. ಎಂದಿನಂತೆ 3 ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದೆ. ಭಾನುವಾರದ ಬೆಳಗು ನಿಮಗೆಲ್ಲ ರಜಾ ಮೂಡು ಗೊತ್ತು. ಇರುವೆ ಸುದ್ದಿಯನ್ನು ತಲುಪಿಸುವುದು ನಮ್ಮ ಕೆಲಸ, ಸುದ್ದಿಯ ಹಿಂದಿನ ಸುದ್ದಿಯನ್ನು ಹೆಕ್ಕುವುದು, ತೆಗೆದಿರಿಸುವುದು ನಮ್ಮ ಕೆಲಸ. ಇವತ್ತಿನ 3 ಸುದ್ದಿಗಳು. ಒಂದು, ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಏನಿದೆ, ಆ ಸಮಿತಿಯ ಅಧ್ಯಕ್ಷರಾದ ರೋಹಿತ್ ಚಕ್ರತೀರ್ಥ ಅವರ ಒಂದು ಹೇಳಿಕೆ. ಹಾಗೇನೆ ಮುಖ್ಯಮಂತ್ರಿಗಳು ಕೂಡ ಈ ಪರಿಷ್ಕರಣದ ಬಗ್ಗೆ ಹೇಳಿದ್ದಾರೆ, ಅಡಿಗೆವಾರ್ ಬಗ್ಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಮಾತನಾಡೋಣ. ಸೊ ಎರಡನೇ ಸುದ್ದಿ ನಾನು ತೆಗೆದುಕೊಂಡಿದ್ದು ಸಾಣೇಹಳ್ಳಿ ಮತ್ತು ಸಿರಿಗೆರೆ ಸ್ವಾಮಿಗಳ ನಡುವಿನ ಜಗಳ, ಅದು ಬೀದಿಗೆ ಬಿದ್ದಿದೆ. ಸೊ ಈ ಬಗ್ಗೆ ಕೂಡ ಮಾತಾಡ್ತೀನಿ. ಮತ್ತೊಂದು, ಶ್ರೀರಂಗಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅವರ ಶೋ ಏನಿದೆ, ಆ ಶೋ ಫ್ಲಾಪ್ ಆಯಿತು. ನಿನ್ನೆ ಮೆರವಣಿಗೆ ಇದ್ದವರು ಕೇವಲ 500 ಜನ. ಆದರೆ ಮಾಧ್ಯಮದಲ್ಲಿ ಅದಕ್ಕೆ ಸಿಕ್ಕ ಪ್ರಚಾರ ಅಬ್ಬಬ್ಬಾ ಶಿವ. ಅದ್ರ ಬಗ್ಗೆ ಕೂಡ ಮಾತಾಡೋಣ. ಮೊದಲನೇ ಸುದ್ದಿಯತ್ತ ಈಗ ನೋಡೋಣ. ರೋಹಿತ್ ಚಕ್ರತೀರ್ಥ ವಾಹಿನಿಯೊಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ ಹೇಳಿದ್ದಾರೆ, ನಾನು ಬ್ರಾಹ್ಮಣ, ನನ್ನನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ. ರೋಹಿತ್ ಚಕ್ರತೀರ್ಥ. ಸೊ ಈ ಹೇಳಿಕೆ ಏನಿದೆ, ಈ ಹೇಳಿಕೆಯ ಹಿನ್ನೆಲೆ ಏನು, ರೋಹಿತ್ ಚಕ್ರತೀರ್ಥ ಅವರ ಮನಸ್ಥಿತಿ ಏನು ಅಂತ. ಸೊ ಈ ಹೇಳಿಕೆ ನೀಡುವಾಗ ಅವರು ಸ್ವಲ್ಪ ಹತಾಶರಾದಂತೆ ಕಾಣ್ತಾ ಇತ್ತು. ಎಲ್ಲರೂ ಹಾಗೆ, ಇಂಥ ಕೆಲಸ ಮಾಡುವವರು ಒಂದು ಹಂತದಲ್ಲಿ ಹತಾಶರಾಗಿ ಆಗ್ತಾರೆ. ಸರಿ, ಯಾರು ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಇದು ನನ್ನ ಮುಂದಿರುವ ಮೊದಲ ಪ್ರಶ್ನೆ. ರೋಹಿತ್ ಚಕ್ರತೀರ್ಥ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಅವರನ್ನ ಬ್ರಾಹ್ಮಣ ಅನ್ನುವ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ, ಅಥವಾ ರೋಹಿತ್ ಚಕ್ರತೀರ್ಥ ಅವರು ಯಾರ್ಯಾರನ್ನ ಇದುವರೆಗೆ ಟಾರ್ಗೆಟ್ ಮಾಡ್ತಾ ಬಂದಿದ್ದಾರೆ? ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರುವ ಈ ವ್ಯಕ್ತಿ ಇದುವರೆಗೆ ಯಾರ್ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ, ಮೊದಲು ಅದನ್ನು ನೋಡೋಣ. ಸೊ ಅವರು ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ದು, ಕುವೆಂಪು ಅವರ ಬಗ್ಗೆ ಮಾತನಾಡಿದ್ದು, ಇದೆಲ್ಲ ನೋಡಿದಾಗ ಅವರ ಟಾರ್ಗೆಟ್ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅವರು ಬ್ರಾಹ್ಮಣೇತರರನ್ನ ಟಾರ್ಗೆಟ್ ಮಾಡಿದ್ದಾರೆ. ಪಠ್ಯಪುಸ್ತಕಗಳ ಪರಿಷ್ಕರಣೆ ಏನಿದೆ, ಆ ಪರಿಷ್ಕರಣೆಯ ಸಂದರ್ಭದಲ್ಲೂ ಕೂಡ ಅವರು ಯಾರ ಪಠ್ಯಪುಸ್ತಕ ಲೇಖನಗಳನ್ನು, ಕವನಗಳನ್ನು ಪಠ್ಯಪುಸ್ತಕಕ್ಕೆ ಬಿಟ್ಟಿದ್ದಾರೆ ನೋಡಿ. ಅದು ಕೂಡ ರೋಹಿತ್ ಚಕ್ರತೀರ್ಥ ಅವರ ಟಾರ್ಗೆಟ್ ಯಾರು ಅನ್ನೋದನ್ನು ಸೂಚಿಸುತ್ತೆ, ತಿಳಿಸುತ್ತೆ. ಅದಾದ ನಂತರ ಅವರು ಮತ್ತು ಅವರ ಪಟಾಲಂ ಇದೆ, ಅವರು ಸುತ್ತಮುತ್ತಲ ಇರುವಂಥ ಜನ ಇದ್ದಾರಲ್ಲ, ಪ್ರತಾಪ ಸಿಂಹದಿಂದ ಹಿಡಿದು ಅವರು ಟಾರ್ಗೆಟ್ ಮಾಡಿದ್ದು ಯಾರು? ದಾಖಲೆಗಳು ನಮ್ಮ ಮುಂದೆ ಇವೆ. ಅವರ ಮನಸ್ಥಿತಿ ಏನು ಅನ್ನುವುದು ಗೊತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಯಾವ್ಯಾವ ರೀತಿ ಕಾಮೆಂಟ್ ಮಾಡಿದ್ದಾರೆ, ಸ್ಟೇಟಸ್ ಅಪ್ಡೇಟ್ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಅದನ್ನೆಲ್ಲ ನೋಡಿದರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅವರು ದಲಿತರು, ಹಿಂದುಳಿದ ವರ್ಗದವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದರಂತೆ ಯಾರು ಮನುಷ್ಯರ ಪರವಾಗಿದ್ದಾರೆ, ಯಾರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಅಂಥವರನ್ನು ಕೂಡ ರೋಹಿತ್ ಚಕ್ರತೀರ್ಥ ಟಾರ್ಗೆಟ್ ಮಾಡಿದ್ದಾರೆ. ಎನ್ ಮೂರ್ತಿರಾಯರಂತಹ ಬರಹಗಾರರನ್ನ ಅವರು ಟಾರ್ಗೆಟ್ ಮಾಡಿದ್ದಾರೆ. ಜಿ ರಾಮಕೃಷ್ಣ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಪಿ ಲಂಕೇಶ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ದು ಸರಸ್ವತಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಇವರೆಲ್ಲ ಯಾರಿವರು? ಲಂಕೇಶ್ ಒಂದು ಜನಾಂಗದ ಕಣ್ಣು ತೆರೆಸಿದಂಥ ಒಬ್ಬ ಸಾಹಿತಿ. ಮೂರ್ತಿರಾಯರು ವೈಚಾರಿಕತೆ ಏನಿದೆ, ಆ ವೈಚಾರಿಕತೆಗೆ ಅವರು ಹೆಸರಾದವರು. ದೇವರ ಬಗ್ಗೆ ಅವರು ಬರೆದಿರುವ ಒಂದು ಪುಸ್ತಕ ಇದೆ ಮೂರ್ತಿರಾಯರದ್ದು, ನೀವು ಸಾಧ್ಯ ಆದರೆ ಓದಿ. ಅಂಥವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಯಾರು ವೈಚಾರಿಕ ಪ್ರಜ್ಞೆಯನ್ನು ಇಟ್ಕೊಂಡಿದ್ದಾರೋ ಅವರನ್ನೆಲ್ಲ ಕೂಡ ಈ ರೋಹಿತ್ ಚಕ್ರತೀರ್ಥ ಟಾರ್ಗೆಟ್ ಮಾಡಿದ್ದಾರೆ. ಅವರಿಗೆ ಮಹಾನ್ ಸಾಹಿತಿ ಅಂದರೆ ಎಸ್.ಎಲ್. ಭೈರಪ್ಪ ಮಾತ್ರ. ಮಹಾನ್ ಕಾದಂಬರಿಕಾರ ಅಂದರೆ ಭೈರಪ್ಪ ಮಾತ್ರ. ಅವರಿಗೆ ಕುವೆಂಪು ಬಗ್ಗೆ ಅಸಹನೆ ಇದೆ. ಕುವೆಂಪು ಕಂಡ್ರೆ ಅವರಿಗೆ ಆಗಲ್ಲ. ಎಚ್. ಶಿವಪ್ರಕಾಶ್ ಅವರ ಕವನವನ್ನು ಬಿಟ್ಟಿದ್ದಾರೆ. ಯಾರನ್ನ ಟಾರ್ಗೆಟ್ ಮಾಡಿಲ್ಲ ನೀವು? ರೋಹಿತ್ ಚಕ್ರತೀರ್ಥ ಅಂದರೆ ಈಗ ಏನೋ ಆಕಾಶ ತಲೆ ಮೇಲೆ ಬಿತ್ತು ಅಂತ ಏನೋ ಪ್ರತಿಭಟನೆಗೆ ಹೆದರಿದ್ದೀರಿ, ಪ್ರತಿಭಟನೆಗೆ ನೀವು ನಡಗಿದ್ದೀರಿ. ಯಾಕೆಂದರೆ ನಿಮ್ಮ ಒಳಗಡೆ ಸತ್ಯ ಇಲ್ಲ. ನಿಮ್ಮ ಒಳಗಡೆ ಇರುವುದು ಸುಳ್ಳು ಮತ್ತು ಭ್ರಮೆ.
ಅದರ ಜೊತೆಗೆ ಈಗ ಹತಾಶೆ ನಿಮ್ಮನ್ನು ಸೇರಿಕೊಂಡಿದೆ ರೋಹಿತ್ ಚಕ್ರತೀರ್ಥ ಅವರು. ಮಾಡಿದ್ದುಣ್ಣೋ ಮಹಾರಾಯ ಅಂತ ಎಂದಿದೆ. ನೀವು ಮಾಡಿದ್ದಕ್ಕಾಗಿ ಈಗ ನೀವು ಅನುಭವಿಸ್ತಾ ಇದ್ದೀರಿ. ಇನ್ನು ನೀವು ಜಾತಿಯ ಪ್ರಶ್ನೆಯನ್ನು ತಂದದ್ದು, ಬ್ರಾಹ್ಮಣನಾಗಿದ್ದಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ನೀವು ಮಾತನಾಡಿದಿರಿ. ಬ್ರಾಹ್ಮಣರಾಗುವುದು ಬೇರೆ, ಬ್ರಾಹ್ಮಣ್ಯ ಬೇರೆ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಬ್ರಾಹ್ಮಣ್ಯವನ್ನು ಪ್ರತಿಪಾದನೆ ಮಾಡ್ತಾರೆ ಅನ್ನುವ ಅರ್ಥ ಅಲ್ಲ. ಅಲ್ಲಿ ನೀವು ತಪ್ಪಿದ್ದೀರಿ. ಬ್ರಾಹ್ಮಣ್ಯ ಅಪಾಯಕಾರಿಯಾದದ್ದು, ಬ್ರಾಹ್ಮಣರು ಅಪಾಯಕಾರಿ ಆಗಬಾರದು. ಬ್ರಾಹ್ಮಣರು ಅಪಾಯಕಾರಿ ಆಗಬಾರದು ಅಂತಂದ್ರೆ ಅವರು ಬ್ರಾಹ್ಮಣ್ಯವನ್ನು ಬಿಡಬೇಕು, ವೈದಿಕ ಪರಂಪರೆಯನ್ನು ಹೇರುವುದನ್ನು ಬಿಡಬೇಕು. ಇದನ್ನ ನೀವು ಮಾಡಿದ್ರೆ ನೀವು ಇದರಿಂದ ಹೊರಗಡೆ ಬರ್ತೀರಿ. ಆದರೆ ನೀವು ಬ್ರಾಹ್ಮಣ್ಯವನ್ನು ಬಿಟ್ಟಿಲ್ಲ. ನೀವೊಬ್ಬ ಮಹಾನ್ ಬ್ರಾಹ್ಮಣರು. ಮನುವಾದ ನಿಮ್ಮ ಮನಸ್ಸಿನ ಭಾಗ. ನೀವು ಅದನ್ನು ಡಿಫೆಂಡ್ ಮಾಡ್ತೀರಿ. ನೀವು ಏನು ಈ ಸಮಾಜಕ್ಕೆ ಎಷ್ಟು ಕೆಡುಕು ಮಾಡಬಹುದೋ ಅದನ್ನು ಮಾಡಿ ಎದ್ದು ಹೊರಟಿದ್ದೀರಿ, ಅಥವಾ ನಿಮ್ಮನ್ನು ಬೊಮ್ಮಾಯಿ ಕಳಿಸಿದ್ದಾರೆ. ಬೊಮ್ಮಾಯಿಯವರ ಒಂದು ಹೇಳಿಕೆ ಕೂಡ ನೋಡಿದೆ ನಾನು, ನಿನ್ನೆಯಲ್ಲೂ ಹೇಳಿದ್ದು. ಹೆಡ್ಗೇವಾರ್ ಅವರನ್ನು ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ತಕ್ಷಣ ಬೊಮ್ಮಾಯಿಯವರು ತಮ್ಮ ಕುತ್ತಿಗೆಗೆ ಬಂದಿದೆಯಲ್ಲ ಅದನ್ನು ತಪ್ಪಿಸಿಕೊಳ್ಳುವ ಯತ್ನವನ್ನು ಜಾಣತನದಲ್ಲಿ ಮಾಡ್ತಿದ್ದಾರೆ ಅಂತ ನಾನು ನಿನ್ನೆ ಹೇಳಿದ್ದೆ. ಅವರು ಇನ್ನೊಂದು ಮಾತನ್ನು ನಿನ್ನೆ ಹೇಳಿದ್ದಾರೆ. ಆ ಹೇಳಿಕೆ ಬಗ್ಗೆ, ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಬಗ್ಗೆ ನಾನು ನಿನ್ನೆ ಬೆಳಗ್ಗೆ ಮಾತನಾಡಿದೆ. ಇನ್ನೊಂದು ಹೇಳಿಕೆ ಅವರು ನೀಡಿದ್ದೇನು ಗೊತ್ತಾ? ಮೊದಲನೇದಾಗಿ ಪಠ್ಯ ಪುಸ್ತಕದಲ್ಲಿ ಏನಿತ್ತು ಅಂತ ಗೊತ್ತಿರಲಿಲ್ಲ, ನಾನು ನೋಡಿದೆ, ಎಲ್ಲ ಚೆನ್ನಾಗಿದೆ, ಏನು ತಪ್ಪಿಲ್ಲ ಅದರಲ್ಲಿ ಅರ್ಥದಲ್ಲಿ ಮಾತಾಡಿದೆ. ಅದ್ರ ಜೊತೆಗೆ ಬಸವಣ್ಣನವರ ಬಗ್ಗೆ ಏನಿದೆ ಒಂದು ಸಾಲು ಎಕ್ಸ್ಟ್ರಾನೇ ಇದೆ ರೋಹಿತ್ ಚಕ್ರತೀರ್ಥ ಅವರ ಪರಿಷ್ಕರಿಸಿದ ಪಠ್ಯ ಪುಸ್ತಕದಲ್ಲಿ. ಅದಾದ್ಮೇಲೆ ಹೇಳ್ತಾರೆ, ಈ ಸ್ವಾಮೀಜಿಗಳು ಎಲ್ಲ ಏನಿದ್ದಾರೆ ಅವರ ಸಲಹೆ ಮಾರ್ಗದರ್ಶನವನ್ನು ಪಡೆದು ಬಸವಣ್ಣನವರ, ಇದು ಅವ್ರದ್ದೇ ಮಾತು, ಬಸವಣ್ಣನವರ ನಿಜವನ್ನು ನಾವು ಪಠ್ಯ ಪುಸ್ತಕಕ್ಕೆ ಸೇರ್ತೀವಿ. ಅಂದರೆ ಈಗಿರುವುದು ನಿಜ ಅಲ್ಲ ಅಂತ ಅರ್ಥ ಬರಲ್ವ ಇದಕ್ಕೆ? ನಿಜವಲ್ಲ ಅಂದರೆ ಯಾವುದು ನಿಜ? ನಿಜ ಅನ್ನುವುದು ಬಹುತೇಕ ಸಂದರ್ಭದಲ್ಲಿ ಸಬ್ಜೆಕ್ಟಿವ್ ಆಗಿರುತ್ತೆ ಅಲ್ವಾ? ಸೊ ಬೊಮ್ಮಾಯಿಯವರೇ, ನಿಮ್ಮ ಜಾಣತನ ಬೇರೆಯವರಿಗೆ ಅರ್ಥ ಆಗಲ್ಲ ಅಂತ ಹೇಳ್ಕೊಬೇಡಿ. ನಾವೆಲ್ಲ ಕಿವಿ ಮೇಲೆ ಹೂವು ಇಟ್ಕೊಂಡು ಜನ ಅಲ್ಲ. ನೀವು ತುಂಬಾ ಜಾಣತನವನ್ನು ಪ್ರದರ್ಶಿಸಿದ್ದೀರಿ. ಜಾಣತನ ಕೂಡ ಬಹುತೇಕ ಸಂದರ್ಭದಲ್ಲಿ ಅಪಾಯಕಾರಿ ಆದದ್ದು. ಪ್ರಾಮಾಣಿಕತೆ ಇಲ್ಲದ ಜಾಣತನಕ್ಕೆ ಯಾವ ಬೆಲೆನೂ ಇಲ್ಲ. ಪ್ರಾಮಾಣಿಕತೆ ಇರುವಲ್ಲಿ ಮುಗ್ಧತೆ ಇರಬಹುದು, ಜಾಣತನ ಇಲ್ಲದಿರಬಹುದು. ಆದರೆ ನಮಗೆ ಪ್ರಾಮಾಣಿಕತೆ ಮುಖ್ಯ. ಅದನ್ನು ಇತಿಹಾಸವನ್ನು ಅರಿಯುವಾಗ, ಇತಿಹಾಸವನ್ನು ತಿರುಚುವಾಗ ಅಲ್ಲ. ಯಾವಾಗ ನೀವು ಇತಿಹಾಸವನ್ನು ತಿರುಚುತ್ತೀರಿ ಆವಾಗ ನಿಮ್ಮ ಮನಸ್ಸಿನಲ್ಲಿ ವಿಷ ಇದೆ ಅಂತ. ವಿಷ ಇಲ್ಲದೆ ಇತಿಹಾಸವನ್ನು ತಿರುಚಲ್ಲ. ಈಗ ಲೇಟೆಸ್ಟ್ ಆ ಪೃಥ್ವಿರಾಜ್ ಸಿನಿಮಾ ಬಂತಲ್ಲ, ಅದು ಬಹಳ ಕುತೂಹಲಕರವಾದ್ದು. ಇತಿಹಾಸವನ್ನು ತಿರುಚುವ ಕೆಲಸ ಹೇಗೆ ಮಾಡುತ್ತೆ? ಇದೇ ಸಂಘ ಪರಿವಾರ ಜನನೇ ಮಾಡುತ್ತಾನೆ. ಅಕ್ಷಯ್ ಕುಮಾರ್ ದೊಡ್ಡ ಸಂಘೀಯ. ಸೊ ಅದರಲ್ಲಿ ಹೇಗೆ ಇತಿಹಾಸ ತಿರುಚಿದ್ದೀರಿ ಅಂದರೆ, ಪೃಥ್ವಿರಾಜ್ ಚವ್ಹಾಣ ಸತ್ತಿದ್ದು 1297. ಅವರು ಮೊಹಮ್ಮದ್ ಗನಿ ಸತ್ತಿದ್ದು 12,000 ಚಿಲ್ಲರೆ. ಆದರೆ ನಿಮ್ಮ ಸಿನಿಮಾದಲ್ಲಿ ಪೃಥ್ವಿರಾಜ್ ಈ ಮೊಹಮ್ಮದ್ ಗನಿಯನ್ನು ಕೊಂದ, ಹತ್ಯೆ ಮಾಡದ ಅಂತ ಹೇಳಲಾಗ್ತದೆ. ಇದು ನಿಮ್ಮೆಲ್ಲ ಇತಿಹಾಸ ತಿರುಚುವ ಬಗ್ಗೆ. ಈಗ ಈ ಪಠ್ಯಪುಸ್ತಕ ಸಮಿತಿ ಇಂತಹ ಕೆಲಸವನ್ನೇ ಮಾಡ್ತಾ ಇದೆ. ಇದು ಕೂಡ ಹತ್ಯೆಯನ್ನೇ ಮಾಡುವಂಥದ್ದು. ಅದು ಇತಿಹಾಸದ ಹತ್ಯೆ. ಅದರ ಜೊತೆಗೆ ಈ ಸಮಾಜದ ಬದಲಾವಣೆಗಾಗಿ ಯಾರ್ಯಾರು ಕನಸು ಕಂಡಿದ್ದಾರೋ ಅವರೀಗ ಬದುಕಿರಲಿ ಇಲ್ಲದೆ ಇರಲಿ ಅವರನ್ನು ಹತ್ಯೆ ಮಾಡುವ ಯತ್ನ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ವಿದ್ಯಾರ್ಥಿಗಳಿಂದ ದೂರ ಇಡಿಸುವ ಯತ್ನ. ಆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಸೊ ರೋಹಿತ್ ಚಕ್ರತೀರ್ಥ ಈಗ ಬ್ರಾಹ್ಮಣ್ಯದ ಮೊರೆ ಹೋಗಿದ್ದಾರೆ. ಅವರು ಬ್ರಾಹ್ಮಣ್ಯದ ಪ್ರತಿಪಾದಕರು. ಈಗ ಅಪಹಪಿಕೆಗೆ ಅವರು ಬಂದು ನಿಂತಿದ್ದಾರೆ. ಆದ್ದರಿಂದ ಇವರ ಈ ದುಃಖಕ್ಕೆ, ಹತಾಶೆಗೆ 2 ಪೈಸಾ ಬೆಲೆ ಇಲ್ಲ. ದುಷ್ಟರು, ಈ ರೀತಿ ಕೋಮುವಾದಿಗಳಿದಾರಲ್ಲ, ಅವರಿಗೆ ಇತಿಹಾಸವೇ ಪಾಠ ಕಲಿಸುತ್ತೆ. ಯಾಕಂದರೆ ಭಾರತದ ಮಣ್ಣಿಗೆ ಅಂತ ಒಂದು ಶಕ್ತಿ ಇದೆ. ಅಲ್ಲಿ ಪ್ರತಿಭಟನೆ ಇದೆ, ಒಳ್ಳೇದು ಯಾವುದೆಲ್ಲ ಸ್ವೀಕರಿಸುವ ಮನಸ್ಥಿತಿ ಇದೆ. ಆದ್ದರಿಂದ ನೀವು ಮಾತನಾಡ್ತಾ ಹೋದರೆ ಏನೂ ಪ್ರಯೋಜನ ಆಗಲ್ಲ. ದೇವನವರು ಏನು ಬರೆದಿದ್ದಾರೆ ಅನ್ನೋದನ್ನು ಇತಿಹಾಸ ತೀರ್ಮಾನ ಮಾಡುತ್ತೆ.
ಭವಿಷ್ಯ ತೀರ್ಮಾನ ಮಾಡುತ್ತೆ, ವರ್ತಮಾನ ತೀರ್ಮಾನ ಮಾಡುತ್ತೆ. ನೀವು ಬೈಕೊಂಡು ಹೋದರೆ ಏನೂ ಆಗಲ್ಲ, ನೀವು ಎಕ್ಸ್ಪೋಸ್ ಆಗ್ತೀರಿ ಅಷ್ಟೇ. ಓಕೆ, ಎರಡನೇ ಸುದ್ದಿ ಈ ಸ್ವಾಮೀಜಿಗಳಿಗೆ ಸಂಬಂಧಪಟ್ಟದ್ದು. ಸಾಣೇಹಳ್ಳಿ ಮತ್ತು ಸಿರಿಗೆರೆ ಸ್ವಾಮಿಗಳ ನಡುವೆ ಒಂದು ಯುದ್ಧ ನಡೀತಾ ಇದೆ. ಸೊ ಈಗ ಮಾಹಿತಿ ಬಂದಿರುವ ಪ್ರಕಾರ ಸಾಣೇಹಳ್ಳಿ ಸ್ವಾಮೀಜಿಯವರು ಒಂದು ಪತ್ರವನ್ನು ಬರೆದಿದ್ದಾರೆ ಅನ್ನೋದು ಸಿರಿಗೆರೆ ಸ್ವಾಮಿಗಳಿಗೆ. ಆದರೆ ಅದು ಅದು ಸಾಣೇಹಳ್ಳಿ ಇನ್ನೂ ಅವರು ಖಚಿತಪಡಿಸಿಲ್ಲ ಪತ್ರವನ್ನು ಬರೆದದ್ದು ಏನೋ, ಬಟ್ ಅವರ ಸಹಿ ಇದೆ. ಆ ಸಹಿ ನಿಜವೋ ಸುಳ್ಳು ಅನ್ನೋದನ್ನು ಸಾಣೇಹಳ್ಳಿ ಸ್ವಾಮೀಜಿಯವರೇ ಹೊರಗಡೆ ಬಂದು ಹೇಳಬೇಕು. ಆದರೆ 9 ಪುಟಗಳ ಈ ಒಂದು ಪತ್ರ ಇದೆಯಲ್ಲ, ಅದರಲ್ಲಿ ಹಲವು ಅಂಶಗಳಿವೆ. ಸೊ ಸಾಣೇಹಳ್ಳಿ ಪಂಡಿತಾರಾಧ್ಯರು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಸಿರಿಗೆರೆ ಸ್ವಾಮೀಜಿ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳ ಮೇಲೆ. ಹಾಗೆ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಈಗಾಗಲೇ ಸಾಣೇಹಳ್ಳಿಯವರನ್ನ ಉಗಿದು ಬೈದು ಆಗಿದೆ. ಇಬ್ಬರು ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಮದಗಜಿಗಳಿದ್ದಂಗಿದ್ದಾರೆ. ಇಬ್ಬರು ಕೂಡ ಹೋರಾಟ ನಡೆಸ್ತಾರೆ. ಬಟ್ ಬಹುತೇಕ ಸಂದರ್ಭದಲ್ಲಿ ಸಾಣೇಹಳ್ಳಿ ಪಂಡಿತಾರಾಧ್ಯರು ಹೆಚ್ಚು ಮನುಷ್ಯಮುಖಿಯಾದವರು ಅಂತ ಅನಿಸುತ್ತೆ. ಅವರು ರಂಗಭೂಮಿಗೆ ಕೊಟ್ಟ ಕೊಡುಗೆ, ಅವರ ಶಿವಸಂಚಾರದ ಮೂಲಕ ಇನ್ನೊಂದ್ರ ಮೂಲಕ ಅದೆಲ್ಲ ಕೂಡ ಶ್ಲಾಘನೀಯವಾದದ್ದು ಅನ್ನೋದು ಅನುಮಾನ ಇಲ್ಲ. ಆದರೆ ಈ ವಿವಾದಗಳಿಗೆ ನಾನು ಅದನ್ನು ಹೇಳಲ್ಲ. ಇವರಿಬ್ಬರು ಜಗಳ ಮಾಡ್ತಿದ್ದಾರೆ. ಇದು ಅವರು 2022 ಮೇ 26 ಈ ಪತ್ರವನ್ನು ಬರೆದಿದ್ದಾರೆ. ಇದು ಮಠದ ಭಕ್ತರು ಮತ್ತು ಸಾರ್ವಜನಿಕರ ಅವಗಾಹನೆಗಾಗಿ ಬರೆದ ಪತ್ರ ಅಂತ. ಸೊ ಈ ಪತ್ರದಲ್ಲಿ ಜಮೀನು ಖರೀದಿ, ಬಡ್ಡಿ ಹಣ, ಲೇವಾದೇವಿ ಕುರಿತು ಪ್ರಸ್ತಾಪವಾಗಿದೆ, ಕೆಲವು ಅಂಶಗಳಿವೆ. ಸೊ ಇದು ಆತಂಕಕಾರಿಯಾದದ್ದು. ಯಾಕಂದರೆ ಮಠದ ವ್ಯವಸ್ಥೆ ಅನ್ನೋದು ಇದೆಯಲ್ಲ, ಅದು ಈ ಸಮಾಜದ ಭಾಗ. ಆ ಮಠದ ವ್ಯವಸ್ಥೆನೇ ನಾಶ ಆದರೆ ಜನರಿಗೆ ಗುರುಗಳು ಬೇಕು. ಆದರೆ ಅವರಿಗೆ ಎಂಥ ಗುರುಗಳು ಬೇಕು ಅನ್ನುವುದು ಅವ್ರಿಗೆ ಗೊತ್ತಿಲ್ಲ, ಮುಗ್ದಿರೋರು. ಅದರ ಜೊತೆಗೆ ನಿಮಗೆ ಯಾವ ರೀತಿ ಗುರುಗಳು ಬೇಕೋ ಆ ಸಮಾಜದಲ್ಲಿ ಒಂದೊಂದೇ ಧರ್ಮದ ಮಠಗಳು ನಾಶವಾಗ್ತಾ ಬರ್ತಿವೆ. ಬ್ರಾಹ್ಮಣ ಮಠದ ಕಥೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ನಾನು ಇತ್ತೀಚೆಗೆ ಹೇಳಿದೆ, ಶೃಂಗೇರಿ ಸ್ವಾಮಿಗಳ ವಿರುದ್ಧ ಇನ್ನೊಬ್ಬ ಸ್ವಾಮಿ ಯಾರನ್ನೋ ಎತ್ಕತ್ತಿ ಪತ್ರ ಬರೆಸಿದ್ದು. ಸೊ ಅದರ ಜೊತೆಗೆ ಈ ಮಠಗಳ ಸುತ್ತ ಹಲವಾರು ವಿವಾದಗಳಿವೆ. ಬ್ರಾಹ್ಮಣ ಮಠಗಳ ಸುತ್ತ ವಿವಾದ ಇದೆ, ಈಗ ಲಿಂಗಾಯತ ಮಠಗಳ ಸುತ್ತ ವಿವಾದ ಇದೆ. ಸೊ ಇದು ಈ ಮಠದ ವ್ಯವಸ್ಥೆಯ ಬಗ್ಗೆ ನಾವು ಆಲೋಚನೆ ಮಾಡುವ ಒಂದು ವಾತಾವರಣವನ್ನು ಸೃಷ್ಟಿಸಿದೆ. ನಮಗೆ ಬಡ್ಡಿ ವ್ಯವಹಾರ ಮಾಡುವ ಮಠಾಧೀಶರುಗಳು ಬೇಕಾ? ಜಮೀನು ವ್ಯವಹಾರ ಮಾಡುವ ಮಠಾಧೀಶರುಗಳು ಬೇಕಾ? ಅತ್ಯಾಚಾರ ಮಾಡುವ ಮಠಾಧೀಶರುಗಳು ಬೇಕಾ? ಬಹುತೇಕ ಮಠದ ವ್ಯವಸ್ಥೆ ಕಲುಷಿತಗೊಂಡಿದೆ. ಈ ಸಮಾಜ ಎಷ್ಟು ಕೆಟ್ಟು ಕೆರ ಹಿಡಿದು ಹೋಗಿದೆಯೋ ಅಷ್ಟರ ಮಟ್ಟಿಗೆ ಮಠದ ವ್ಯವಸ್ಥೆ ಕೂಡ ಆಗಿದೆ. ಆದರೆ ಮಠಗಳು ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದಕ್ಕೆ ಒಂದು ಆದರ್ಶ. ಅಂದರೆ ಭಾರತೀಯರು ನಾವು ಎಸ್ಪೆಷಲಿ ಒಂದು ಆದರ್ಶವನ್ನು ಬಯಸ್ತೀವಿ. ನಮಗೆ ಬಹಳ ಸಂದರ್ಭದಲ್ಲಿ ನಮ್ಮ ಎದುರಿಗೆ ಒಬ್ಬ ಗುರು ಇರಬೇಕು, ಹಿಂದ್ಗಡೆ ಗುರಿ ಇರಬೇಕು ಅನ್ನುವ ಮಾತನಾಡ್ತೀವಿ. ಗುರು ಪರಂಪರೆ ಬಗ್ಗೆ ಅಷ್ಟು ಈ ಸಮಾಜದ ಜನ ಗೌರವ ಇಟ್ಕೊಂಡಿದ್ದಾರೆ. ಅಂಥ ಸ್ಥಿತಿಯಲ್ಲಿ ಮಠಾಧೀಶರುಗಳು ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತೆ. ಆದರೆ ಇವತ್ತು ಬಹುತೇಕ ಮಠಾಧೀಶರುಗಳು ಎಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ರುಗಳಾಗ್ತಿದ್ದಾರೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ, ದುಡ್ಡು ಮಾಡೋದಕ್ಕೆ ಬಿದ್ದಿದ್ದಾರೆ. ಕೆಲವು ಮಠಾಧೀಶರುಗಳ ಮೇಲೆ, ಬ್ರಾಹ್ಮಣ ಮಠಾಧೀಶರ ಮೇಲೆ ಅತ್ಯಾಚಾರದ ಆರೋಪಗಳಿವೆ. ಇಂಥ ಸ್ಥಿತಿ ಮೂಲಕ ಸಮಾಜ ಇನ್ನಷ್ಟು ಹಾರಿಬಲ್ ಆದ ಸಿಚುವೇಶನನ್ನು ತಲುಪುತ್ತೆ. ಅದನ್ನು ತಲುಪಿದೆ ಅನ್ನೋದು ದುಃಖಕರದಲ್ಲಿ ಹೇಳ್ತಾರೆ. ನಾನು ಇನ್ನೊಂದು ಕೊನೆಯ 3ನೇ ವಿಷಯ ನಾನು ಮಾತನಾಡ್ತಾ ಇರುವುದು, ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ಏನು ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಜಾಮಿಯಾ ಮಸೀದಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರಲ್ಲ, ಅದ್ರ ಬಗ್ಗೆ ಆ ಕಾರ್ಯಕ್ರಮ ಅಟ್ಟರ್ ಫ್ಲಾಪ್. ಪೊಲೀಸ್ ಮೂಲಗಳ ಪ್ರಕಾರ ಸುಮಾರು ಒಂದು 500 ಜನ ಇದ್ದರು ಅಂತ, ಅಷ್ಟೇ 500 ಜನ ಬಂದರು. ಅಲ್ಲಿ ಅವರನ್ನು ಬನ್ನಿ ಮಂಟಪದ ಈ ಕಡೆಯಲ್ಲಿ ಬ್ಯಾರಿಕೇಡ್ ಹಾಕಿ ತಡೆಯಲಾಯಿತು. ತಡೆದ ಮೇಲೆ ಅಲ್ಲೇ ಏನೋ ಭಜನೆ ಮಾಡಿಬಿಟ್ಟು ಅವ್ರು ಹೋದರು. ಆದರೆ ಇದಕ್ಕೆ ಮಾಧ್ಯಮಗಳು ಕೊಟ್ಟ ಪ್ರಚಾರ ನನಗೆ ಹೆಚ್ಚು ಆಘಾತವನ್ನು ಉಂಟು ಮಾಡಿದೆ. ರಾಷ್ಟ್ರೀಯ ವಾಹಿನಿಗಳು ಕೂಡ ತಮ್ಮ ವರದಿಗಾರನ ಕಳಿಸಿ ಲೈವ್ ಮಾಡಿಸಿದ್ರು. ಅದೇ ರೀತಿ ಕನ್ನಡ ವಾಹಿನಿಗಳು ಕೂಡ ಅದಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಪ್ರಚಾರವನ್ನು ನೀಡಿದ್ರೆ ಯಾರೋ ನಿರ್ಲಕ್ಷಿಸ್ಬೋದು. ಬಟ್ ಐ ಆಮ್ ಥ್ಯಾಂಕ್ಫುಲ್ ಟು ಪ್ರಜಾವಾಣಿ ಪತ್ರಿಕೆಯಲ್ಲಿ ಇವತ್ತು ಅದ್ರ ಬಗ್ಗೆ ಅಂಥ ಭಾರಿ ಸುದ್ದಿಗಳನ್ನು ಮಾಡಿಲ್ಲ ಅವರು. ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಆದರೆ ಟಿ ವಿ ಮಾಧ್ಯಮಗಳು ಇದನ್ನು ನಿನ್ನೆ ಯಾವ ರೀತಿ ಇದು ಮಾಡಿದ್ರು,
ಯಥಾ ಪ್ರಕಾರ ಇದು ಆಂಜನೇಯನ ದೇವಸ್ಥಾನ ಆಗಿತ್ತು ಅನ್ನೋದು ಅವ್ರ ವಾದ ಆಗಿತ್ತು. ಸೊ ಒಳಗಡೆ ಪೂಜೆ ಮಾಡೋದಕ್ಕೆ ಬಿಡಿ ಅಂತ ಅಂದರು. ಒಳಗಡೆ ಹೋಗ್ಬಿಟ್ಟು ನಾವು ಹನುಮಾನ್ ಚಾಲಿಸ ಹೇಳ್ತೀವಿ ಅಂದರು. ಅದಕ್ಕೆ ಯಾವುದಕ್ಕೂ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ದೇ ಡಿಡ್ ಎ ವೆರಿ ಗುಡ್ ಜಾಬ್. ದೇ ನೆವರ್ ಅಲೌಡ್ ದೀಸ್ ಪೀಪಲ್. ದೀಸ್ ಪೀಪಲ್ ಆರ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ಸಮಾಜ ಒಡೆಯುವುದೇ ಇರುವುದಿಲ್ಲ. ಆದರೆ ಮಾಧ್ಯಮಗಳು ಇದಕ್ಕೆ ಯಾವ ರೀತಿ ಪ್ರಚಾರ ಕೊಟ್ಟವು, ನೀವು ನಿನ್ನೆ ಕಾರ್ಯಕ್ರಮಗಳನ್ನು ನೋಡಿದರೆ ಇದೇನಿದೆ, ರಾಷ್ಟ್ರೀಯ ವಾಹಿನಿಗಳು, ಟೈಮ್ಸ್ ನಾವು 3-4 ಜನ ವರದಿಗಾರ ಬಂದ್ಕೊಂಡು ಅಲ್ಲಿ ಏನೋ ಬೆಂಕಿ ಬಿದ್ದು ನಾಶ ಆಗಿದ್ದು ಅನ್ನೋ ಒದರ್ತಾ ಕೂತಿದ್ದು ಮಾತಾಡ್ತಾ ಅವ್ರನ್ನೆಲ್ಲ ಮಾತಾಡ್ತಾರೆ. ಕನ್ನಡದ ನಂಬರ್ 1 ಸುದ್ದಿವಾಹಿನಿ, ಅದರ ವರದಿಗಾರರು ಕೇಳ್ತಾ ಇದ್ದ ಪ್ರಶ್ನೆಗಳು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿ. ಒಬ್ಬ ಪತ್ರಕರ್ತನಾಗಿ ಈ ರೀತಿ ಪ್ರಶ್ನೆ ಕೇಳ್ಬೋದಾ? 2 ರೀತಿ ಇರುತ್ತೆ. ನೀವು ಸಜೆಸ್ಟಿವ್ ಕ್ವಶನ್ಸ್ ಅಂತ, ಆ ಸಜೆಸ್ಟಿವ್ ಕ್ವಶನ್ ಏನಿದೆ ಅದು ತಮಗೆ ಬೇಕಾದ ಉತ್ತರ ಅಂದರೆ ಸಲಹೆ ಕೊಡೋದು, ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂಥ ಸಜೆಸ್ಟಿವ್ ಕ್ವಶನ್ಗಳನ್ನು ಕೇಳುವ ಪತ್ರಕರ್ತರು ಜಾಸ್ತಿ ಆಗಿದೆ. ಅವ್ರ ಕ್ವಶನ್ನಲ್ಲೇ ಉತ್ತರ ಇರುತ್ತೆ, ತಮ್ಗೆ ಯಾವ ರೀತಿ ಉತ್ತರ ಬೇಕೋ ಆ ಉತ್ತರ ಪಡೆದುಕೊಳ್ಳುವಂಥ ಪ್ರಶ್ನೆಗಳನ್ನ ಅವ್ರು ಕೇಳ್ತಾ ಹೋಗ್ತಾರೆ. ಅದು ಎಸ್ಪೆಷಲಿ ಇತ್ತೀಚಿನ ದಿನಗಳ ಮೋದಿ ಪರವಾಗಿ, BJP ಪರವಾಗಿ ಇಂಥ ಪ್ರಶ್ನೆಗಳೇ ಬರ್ತವೆ. ಸೊ ಆದರೆ ಇವ್ರ ಕ್ವಶನ್ ನೋಡಿ, ಅವ್ರು ಯಾವ ರೀತಿ ಕೇಳಿದ್ರು. ಜಿಲ್ಲಾಡಳಿತ ನಮಗೆ ಯಾವತ್ತೇ ಅವಕಾಶ ಕೊಟ್ಟಿಲ್ಲ, ಇದು ತಪ್ಪಲ್ವೇ ಅಂತ ವರದಿಗಾರರು ಈ ಸಂಘಿ ಕಾರ್ಯಕರ್ತರನ್ನು ಕೇಳ್ತಾರೆ. ನಂಬರ್ 1 ವಾಹಿನಿ ವರದಿಗಾರ ಅವ್ರು ಹೌದು ಇದು ತಪ್ಪು ಅಂತ. ಅಂದರೆ ಅದು ತಪ್ಪು ಅಂತ ಹೇಳಿಸುವುದಕ್ಕಾಗಿ ನೀವು ಪ್ರಶ್ನೆಗಳನ್ನ ಕೇಳ್ತೀರಿ. ಇನ್ನೊಂದು, ನಿಮ್ಮ ಉದ್ದೇಶ ಕೇವಲ ಹನುಮಾನ್ ಚಾಲಿಸ ಹೇಳುವುದು ಮಾತ್ರ ಆಗಿತ್ತಲ್ವೇ ಒಳಗಡೆ ಹೋಗ್ಬಿಟ್ಟು ನೋಡಿ, ಎಂಥ ಅಪಾಯಕಾರಿಯಾದ ಕ್ವಶನ್ ಅಂತೇಳಿ. ಸೊ ನೀವು ಜಾಮಿಯಾ ಮಸ್ಜಿದಲ್ಲಿ ಹೋಗ್ಬಿಟ್ಟು ನೀವು ಹನುಮಾನ್ ಚಾಲಿಸ ಹೇಳೋದು ಮಾತ್ರ ನಿಮ್ಮ ಉದ್ದೇಶ ಆಗಿತ್ತು ಅಲ್ವಾ, ಅಲ್ಲಿ ಗಲಾಟೆ ಮಾಡೋದು ನಿಮ್ಮ ಉದ್ದೇಶ ಆಗಿರಲಿಲ್ಲ ಅಲ್ವಾ? ಅವ್ರು ಹೌದು ಅಂತಾರೆ. ಅಂದರೆ ಈ ಸಂಘದ ಕಾರ್ಯಕರ್ತರ ಇಂಥ ಚಟುವಟಿಕೆಯನ್ನ ವಾಹಿನಿಗಳು ಡಿಫೆಂಡ್ ಮಾಡೋವಂಥದ್ದು, ಇದು ನನಗೆ ಶಾಕಿಂಗ್ ಆದ್ದು. ಸೊ ನಂಬರ್ 1 ವಾಹಿನಿ ಇಂಥ ಪ್ರಶ್ನೆಗಳ ಕೇಳ್ತಾ ಇತ್ತು, ಉಳಿದ ಕಡೆನೂ ಇತ್ತು. ನಾನು ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾತಾಡೋಣ ಅಂದ್ಕೊಂಡಿದ್ದೆ, ಆದರೆ ಸಮಯ ಆಯಿತು ಅಲ್ವಾ. ಸೊ ನಾವಂತೂ ಅಪಾಯಕಾರಿ ಸ್ಥಿತಿಯಲ್ಲಿದೆ. ದೇವನೂರು ಮಹಾದೇವ ಹೇಳಿದ ಮಾತನ್ನು ನಿನ್ನೇನು ನಾನು ಹೇಳಿದೆ, ಇವತ್ತು ಹೇಳ್ತೀನಿ, ನಾವೆಲ್ಲ ಗಂಡಾಂತರದಲ್ಲಿ ಇದ್ದೇವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬೆಳಗಿನ ಸುದ್ದಿ ಏನಿದೆ, ಮಾರ್ನಿಂಗ್ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ. ಆಯಿತಾ? ತಾವು ನೋಡಿದವರಿಗೆಲ್ಲ ಕೃತಜ್ಞತೆಗಳು. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ. ನಾನು ನಿಮ್ಮೆಲ್ಲರ ಪರವಾಗಿ ಧ್ವನಿ ಎತ್ತಾ ಇರ್ತೀನಿ. ಆದ್ದರಿಂದ ನಿಮ್ಮ ಬೆಂಬಲ ನನಗೆ ಬಹಳ ಮುಖ್ಯ. ಯಾಕೆಂದರೆ ಧ್ವನಿ ಎತ್ತುವುದಕ್ಕೆ ಮತ್ತು ನನ್ನ ಧ್ವನಿಯನ್ನು ಅಡಗಿಸುವ ಯತ್ನ ಏನಿದೆ ಅದು ಸತತವಾಗಿ ನಡೀತಾನೆ ಇದೆ. ಅದು ಇನ್ನೊಂದು ದಿವಸ ಕತೆ ಹೇಳ್ತೀನಿ. ನಾನು ಸುದ್ದಿವಾಹಿನಿ ಮುಚ್ಚುವ ಸಂದರ್ಭದಲ್ಲೂ ಕೂಡ ಭಾಳ ಜನ ಯಾಕೆ ಮುಚ್ಚು ಯಾಕೆ ಮುಚ್ಚು ಕೇಳ್ತಾರೆ, ಅದನ್ನು ಹೇಳ್ತೀನಿ. ಅದು ಇದೇ ಜನ ಸುದ್ದಿವಾಹಿನಿಯನ್ನು ಮುಚ್ಚುವಂತೆ ಮಾಡಿದ್ದು. ಆ ಸುದ್ದಿವಾಹಿನಿ ಟೈಟ್ಲಿಂದ ಹಿಡಿದು ಎಲ್ಲದೂ ನನ್ನದೇ. ಅದನ್ನು ಈ ಪುನರ್ ಪ್ರಾರಂಭಕ್ಕೆ ಯತ್ನ ಮಾಡ್ತೀನಿ, ಅದು ಬೇರೆ ವಿಚಾರ. ಆದರೆ ಅದನ್ನು ಮುಚ್ಚಿಸುವ ಹಿಂದೆ ಈ ಸಂಘ ಪರಿವಾರದ ಕಾರ್ಯಕರ್ತರು ಮತ್ತು ಕೋಮುವಾದಿಗಳ ಕೈವಾಡ ಇದೆ ಅಂತ ಮಾತ್ರ ಹೇಳಬಲ್ಲೆ. ಇಂಥ ಸ್ಥಿತಿಯಲ್ಲಿ ಮತ್ತೆ ನಾನು ಎದ್ದು ನಿಲ್ಲುವ ಪ್ರಯತ್ನ ಮಾಡ್ತಿದ್ದೀನಿ. ತಮ್ಮ ಬೆಂಬಲ ನನಗೆ ಸದಾ ಇರಲಿ. ಎಲ್ಲರಿಗೂ ಈ ಭಾನುವಾರ ಒಳ್ಳೆಯದಾಗಲಿ. ನಮಸ್ಕಾರ.